ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಖುಷಿಯಾಗಿ ಬರ್ತೀನಿ ಮಿಲಿತ ಆಗುತ್ತೆ ಅಂತ ಯಾರು ಆಗಲ್ಲ ಬರಲ್ಲ ಟೈಮ್ ಇಲ್ಲ ಅಂತ ಯಾರು ನಮ್ಗೆ ಹೇಳಿಲ್ಲ. ಇದಕ್ಕೋಸ್ಕರ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ 10 ಜನ ಬಂದಿದ್ರು ನಾನು ಪ್ರೋಗ್ರಾಮ್ ಮಾಡ್ತಿದ್ದೆ. ಯಾಕೆ ಅಂದ್ರೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋ ಈವೆಂಟ್ ಅಂತ. ನೀವೆಲ್ಲ ಬಂದಿರೋದು ನೋಡಿದ್ರೆ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಒಂದು ವಿನೂತ ಸಂಗೀತ ಡ್ಯಾನ್ಸ್ ಪ್ರೋಗ್ರಾಮ್ ನಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ಉತ್ಸಾಹಶಾಲಿಗಳು, ತರುಣರು, ಮಹಿಳೆಯರು ಮತ್ತು ಮಕ್ಕಳು ಸಹ ಒಳಗೂಡಿ ವೃದ್ಧರು ಸೇರಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರೋದು ನೋಡೋದು ತುಂಬಾ ಸಂತೋಷ. ಕಾರ್ಯಕ್ರಮಕ್ಕೆ ಬಂದಿರುವ ಶ್ರೀಯುತ ರಾಮಚಂದ್ರನವರು ಪರಿಚಯ ಮಾಡಿಕೊಳ್ಳುವುದು ನನ್ನ ಸೌಭಾಗ್ಯವಾಗಿದೆ. ಶ್ರೀಯುತ ರಾಮಚಂದ್ರನವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದು ಸತತ 40 ವರ್ಷಗಳಿಂದ ಕಾರ್ಯನಿರ್ವಹಿಸಿ ಗೆಲುವನ್ನು ಕಂಡಿದ್ದಾರೆ. ಅಲ್ಲದೆ ಇವರು ಸಾಮೂಹಿಕವಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಹಾಗೂ ನಡೆಸಿಕೊಡುತ್ತಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಆಪ್ತ ಗೆಳೆಯರಾಗಿದ್ದು ಅವರೊಡನೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಇಂಥವರ ಮಗಳಾದ ವಿನುತಾದವರು ಕೂಡ ಈ ತಂದೆಯಂತೆ ದಿಟ್ಟ ಮಹಿಳೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ತಂದೆಯ ಒಂದು ಪ್ರೋತ್ಸಾಹದಿಂದ ಇವರು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಿ, ದೇವರು ಇವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತಾರೆ. ಹಾಗೆ ಈ ದಿನಕ್ಕೆ ಸ್ವಂತ ಮಗಳೇ ತಂದೆ ತಾಯಿಯವರಿಗೆ ಒಂದು ಸನ್ಮಾನ ಮಾಡ್ತಾ ಇರೋದು ನಿಜ ಹೇಳ್ತೀನಿ, ಇದು ಒಂದು ಯಾರಿಗೂ ಸಿಗಲ್ಲ ಈ ಭಾಗ್ಯ. ಯಾಕಂದ್ರೆ ಮಗಳು ಅವರು ಕೂಡ ಒಂದು ಸಾಮಾಜಿಕ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ, ತಂದೆಯ ಹಾದಿಯನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಸರ್ ಯು ಆರ್ ಗ್ರೇಟ್ ಸರ್, ಇಂತಹ ಮಗಳನ್ನ ಪಡೆದಿದ್ದೀರಾ. ಹೀಗೆ ಇವರು ಕೂಡ ನಮ್ಮ ವಿನಿತಾ ಅವರು ಕೂಡ ಇದೇ ತರ ಸಾಮಾಜಿಕ ಕರ್ತವ್ಯ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಲಿ ಅಂತ ಹೇಳ್ಕೊತಾ ಇದ್ದಾರೆ. ನಾನು ಸುಮಾರು 58 ವರ್ಷಗಳ ಕಾಲ ಸತತವಾಗಿ ರಾಜಕಾರಣದಲ್ಲಿ DK ಶಿವಕುಮಾರ್, CM ಲಿಂಗಪ್ಪ ಇವರ ಹಾದಿಯಲ್ಲಿ ನಾವು ಬೆಳೆದು ಹೆಚ್ಚಿನ ರೀತಿಯಲ್ಲಿ ರಾಜಕಾರಣ ಮಾಡಿ ಕರ್ನಾಟಕ ರಾಜ್ಯ ಹಾಸ್ಕೋ ಬೋರ್ಡ್ ಚೇರ್ಮನ್, ಟ್ರಿಬ್ಯುನಲ್ ಮೆಂಬರ್ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಾಗಿ ಅವ್ರ ಜೊತೆಲಿ ಒಡಗೂಡಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇವತ್ತು ಜಿಲ್ಲಾ ಪರಿಷತ್ ವಿರೋಧ ಪಕ್ಷ ನಾಯಕನಾಗಿ 9 ತಾಲೂಕಿನಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೆ ಇವತ್ತು ಈ ಸಂತೋಷ, ನನ್ನ ಮಗಳು ರಾಜಕಾರಣದಲ್ಲಿ ನಾನು ಬೆಳೆದಿದ್ದು, ನನ್ನ ಮಗಳೇ ಈ ರೀತಿ ನನಗಿಂತ ನಾನು ವಯಸ್ಸು 72 4 ಜನ ಮಕ್ಕಳಾಗಿ 10 ಜನ ಮೊಮ್ಮಕ್ಕಳಾಗಿ ಇಬ್ರು ಈ ಮೊಮ್ಮಕ್ಕಳು ಅಂತ ಕಂಡವರಲ್ಲಿ ಇಳಿ ವಯಸ್ಸಿನಲ್ಲಿ ನನ್ನ ಮಗಳು ಈಗ ರಾಜಕಾರಣದಲ್ಲಿ ಮುಂದೆ ಹೋಯ್ತಾ ಇರೋದು ತುಂಬಾ ಸಂತೋಷ. ಅದರಲ್ಲಿ ಅವಳ ಜೊತೆಗೆ ಚಂದ್ರಪ್ಪ ಅಂತ ಅವರ ಅಕ್ಕನೂ ಸಹ ಜೊತೆಯಿದ್ದಾರೆ. ನನ್ನ ಧರ್ಮದ ಪತ್ನಿ ಕಮಲಾಕ್ಷಮ್ಮನವರೇ, ನನ್ನ ಮಕ್ಕಳು ಇಬ್ರು, ಲಿಂಗಪ್ಪ ನನ್ನ ನಾಲ್ಕು ಮಗ ಮಹಾಲಕ್ಷ್ಮಮ್ಮ ಮತ್ತು ಮೋಹನ್ ಕುಮಾರ್ ನಂದ ಅಂತ ನಮ್ಮ ಫ್ಯಾಮಿಲಿ ಹೆಚ್ಚಿನ ರೀತಿಯಲ್ಲಿ ಅವರು ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ. ನಾನು ಚಿಕ್ಕ ಮಗಳಿಂದ ಸಾಕ್ತೆ, ಅವಳಿಗೆ ಎಷ್ಟು ಬೈದ್ರು ಸ್ಕೂಲ್ ತಕ್ಕೆ ಹೋಗೋಳು, ಮಕ್ಕಳು ಬೇಡಕನೆ ಕುತ್ಕೊ ಓದ್ಕಳೆ ಅಂದ್ರು. ಅವನ್ನೆಲ್ಲ ಕರ್ಕೊಂಡು ಪಾತ್ರೆ ಬೆಳಗಿಸಿ ಬಡಿಸ್ಬಿಟ್ಟು ಹೊರಟಿದ್ಲು. ಸ್ಕೂಲ್ ಮಕ್ಕಳಿಗೆ ತಿಂಡಿ ಕೊಡಿಸೋದು, ಮೇಡಮ್ ನಾಷ್ಟ ಮಾಡ್ಕೊಡೋದು, ಶನಿವಾರ ಬಂತು ಅಂದ್ರೆ ಅವ್ರ ಕಣ್ಣಕ್ಕೆ ಬೇಕಾದ ನಾಷ್ಟ ಮಾಡ್ಕೊಂಡು ಕೊಡ್ತಿದ್ಲು. ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಕಲ್ತಿದ್ಲು. ಹೀಗೆ ಮುಂದೆ ಬೆಳ್ಕೊಂಡು ಹೋಗ್ಲಿ, ನೀವೆಲ್ಲ ಪ್ರೋತ್ಸಾಹ ಕೊಡಿ, ಭಗವಂತ ಒಳ್ಳೇದ್ ಮಾಡ್ಲಿ, ನನ್ನ ಮಗಳು ಹೀಗೆ ಮುಂದುವರ್ಕೊ ಹೋಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ವಿನುತಾ ಮೇಡಮ್ ಅವರು ಕಾರ್ಯಕ್ರಮ ಮಾಡಬೇಕು, ಸಪೋರ್ಟ್ಬೇಕು ಅಂತ ಹೇಳಿದ್ರು.
ಅವರು ಬಂದು ಸುಮಾರು 4ನೇ ಪ್ರೋಗ್ರಾಮ್ ಇದೆ ಮೇಡಮ್. ನಾನು ಎಲ್ಪಿಗೆ ನಿಮ್ಮ ಜೊತೆ ನಿಲ್ತೀನಿ ಮಾಡಿದ್ದೀವಿ ಅಂತೇಳಿ ನಾನು ಸಪೋರ್ಟ್ ಮಾಡಿದ್ದೀನಿ. ತುಂಬ ಧನ್ಯವಾದಗಳು. ಎಲ್ಲ ಹೆಚ್ಚಿನ ಕಾರ್ಯಕ್ರಮ ಮಾಡ್ತೀವಿ, ನಾವು ಕಾರ್ಯಕ್ರಮ ಮಾಡ್ತೀವಿ. ಇದೇ ಸಂಖ್ಯೆಯಲ್ಲಿ ನೀವು ಎಲ್ಲ ಹೆಸರು ಬನ್ನಿ, ಇದೇ ಥರ ಇರುತ್ತೆ. ಮತ್ತು ಡ್ಯಾನ್ಸು ಮತ್ತು ಮ್ಯೂಸಿಕ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಸಿನಿಮಾಗಳೆಲ್ಲ ಕಡೆ ಹೋಗೋಣ, ಮತ್ತು ಕಾಮಿಡಿ ಎಲ್ಲ ಮಾಡಿಸೋಣ. ಎಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಇನ್ನೂ ತುಂಬ ಚೆನ್ನಾಗಿ ಮಾಡೋಣ, ಇನ್ನೂ ದೊಡ್ಡದು ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಧನ್ಯವಾದಗಳು. ವಿನೀತಾ ಮೇಡಮ್ ಹಾಗೆ ಅಮರ್ ಸರ್ ಹಾಗೆ ನಮ್ಮ ಎಲ್ಜಿ ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆಯೋಜನೆ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಕಲೆ ಅನ್ನೋದು ಒಂದು ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗ್ಬೇಕು. ಅವರ ಒಂದು ವಿನಿತಾ ಮ್ಯಾಮ್ ಏನು ಮಾಡಿದ್ದಾರೆ ಅನ್ನೋದು ಆ ಒಂದು 4 ಲೈನಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಮಾಜ ಕಾರ್ಯಕರ್ತೆಯಾಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಆ ಹೆಣ್ಣಿಗೆ ಹಲವಾರು ರೀತಿಯ ತೊಂದರೆಗಳು, ದೌರ್ಜನ್ಯಗಳು ನಡೆಯುತ್ತಾ ಇದೆ. ಈ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ಮಹಿಳಾ ಸಮಾಜ ಕಾರ್ಯಕರ್ತರು ಮುಂದಾಗಿದ್ದಾರೆ. ಅದರಲ್ಲೂ ನಮ್ಮ ವಿನಿತಾ ಮ್ಯಾಮ್ ಅಂತೂ ಇನ್ನೂ ಒಂದು ಮುಂದೆ ಹೆಜ್ಜೆನೆ ಇಟ್ಬಿಟ್ಟಿದ್ದಾರೆ. ಬೇಸಿಗೆ ಕಾಲದ ಸುಡು ಬಿಸಿಲಿನಲ್ಲಿ ತಂಪಾದ ಬೀಸಿ ಬಂದ ಹಾಗೆ, ಅಂದರೆ ಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ಕಾನೂನಿನ ಮೂಲಕ ಅವರ ಕಷ್ಟಗಳನ್ನು ನಿವಾರಿಸುತ್ತಿದ್ದಾರೆ. ಅವರಲ್ಲಿ ವೀರದಿಟ್ಟ ಮಹಿಳೆಯಾದ ವಿನುತಾರವರು ಸುಮಾರು 7 ವರ್ಷಗಳಿಂದ ಮಹಿಳಾ ಸಮಾಜ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಇವರು ನೊಂದ ಬಡ ಹೆಣ್ಣು ಮಕ್ಕಳಿಗೆ ಪರಿಹಾರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೆಣ್ಣು ಮಕ್ಕಳ ಹಲವಾರು ಸಮಸ್ಯೆಗಳಿಗೆ, ಅಂದರೆ ಬಾಲ್ಯ ವಿವಾಹ, ಪ್ರೀತಿ ಮಾಡಿ ಮೋಸ ಹೋದವರು, ಗಂಡನ ಮನೆಯಲ್ಲಿ ಕಿರುಕುಳ, ಇನ್ನು ಹಲವಾರು ಶೋಷಣೆಗಳ ಬಗ್ಗೆ ಕಾರ್ಯಕ್ರಮಗಳ ಮೂಲಕ ಸ್ಕೂಲು, ಕಾಲೇಜು, ಹಳ್ಳಿಗಳಿಗೆ ಹೋಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ನೀವು ನೋಡ್ತಾ ಇದ್ರೆ ಕಾಂಪಿಟೇಷನ್ ಎಷ್ಟೆಲ್ಲ ಇದೆ, ಲಂಚಗಳು ಇವೆಲ್ಲವನ್ನು ಕೊಟ್ಟರು ಕೂಡ ನಮ್ಗೆ ವೇದಿಕೆ ಅನ್ನೋದು ಸಿಗೋದಿಲ್ಲ. ಅಂತ ವೇದಿಕೆಯನ್ನ ಯಾರು ಕೂಡ ಮಾಡಿಲ್ಲ. ನಾನು ಆಕ್ಚುಲಿ 25-30 ಪ್ರೋಗ್ರಾಮ್ಗಳನ್ನ ವರ್ಷದಲ್ಲಿ ಆರ್ಗನೈಸ್ ಮಾಡ್ತಾ ಇರ್ತೀನಿ. ಆದರೆ ಈ ಒಂದು ಉಚಿತವಾಗಿ ಈ ತರ ಊಟ ಆಗ್ಬೋದು, ಮತ್ತೆ ಬಂದಂತವರಿಗೆ ಸನ್ಮಾನ ಕಾರ್ಯಕ್ರಮ ಆಗ್ಬೋದು, ಈ ತರ ಒಂದು ವೇದಿಕೆ ಆಗಿರೋದು ಕಲ್ಪಿಸ್ಕೊಡ್ತಾ ಇರೋದು ವಿನಿತಾ ಅವರು ಒಬ್ರೇ ಅಂತ ಹೇಳ್ಬೋದು. ನಾನು ಅಂತ ಶಕ್ತಿಯನ್ನ ಪ್ರೋತ್ಸಾಹಿಸುವ ಕೆಲಸ ನಮ್ದಾಗಿರ್ಬೇಕಷ್ಟೇ. ಎಷ್ಟು ಆಕ್ಟಿವ್ ಇದ್ದಾರೆ ಅಂತಂದ್ರೆ, ಮತ್ತೆ ಎಷ್ಟು ಪ್ರೀತಿನ ಹಂಚ್ತಾ ಇದ್ದಾರೆ ಎಲ್ಲಾರು ಬಂದವರಿಗೆ. ಯಾರೇ ಬರ್ಲಿ, ಬನ್ನಿ 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 ಬನ್ನಿ, ನೀವು ಸನ್ಮಾನ ಮಾಡ್ಕದೆ ಹೋಗಂಗಿಲ್ಲ, ದಯವಿಟ್ಟು ಊಟ ಮಾಡದೆ ಹೋಗಂಗಿಲ್ಲ, ನೀರ್ ಬೇಕಾ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಒಂದು ಸ್ವಂತ ಬಂಧುಗಳು ಬಂದೋ ರೀತಿಯಲ್ಲಿ ಎಲ್ಲರನ್ನೂ ಅವ್ರು ಕರೆದು ಒಳಗಡೆ ಅದೊಂದು ಸತ್ಕಾರ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಯ್ತು. ನಿಮಗೆ ಭಗವಂತ ಹೆಚ್ಚು ಶಕ್ತಿಯನ್ನ, ಹೆಚ್ಚು ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸಿ ಅಂತ ದೇವರು ಪ್ರಾರ್ಥನೆ ಮಾಡ್ತಾ, ಮ್ಯೂಸಿಕಲ್ ಡ್ಯಾನ್ಸ್ ತಂಡದಿಂದ ಒಂದು ಚಿಕ್ಕ ಮೈಸೂರುಪೇಟೆಯನ್ನ ಹಾಕಿ ನೆನಪಿನ ಕಾಣಿಕೆ. ನಾವು ಹೆಣ್ಮಕ್ಳು ಯಾವಾಗ್ಲೂ ಏನೇ ಬರ್ಲಿ ಎದುರ್ಸಕ್ಕೆ ಧೈರ್ಯವಾಗಿ ನಿಂತ್ಕೊಬೇಕು. ಯಾವುದೇ ಜಾಗದಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ, ಎಲ್ಲೇ ಓಡಾಡ್ಲಿ, ನಾವು ಮೊದಲು ನಮ್ಮನ್ನು ನಂಬಬೇಕು, ನಮ್ಮನ್ನು ಪ್ರೀತಿಸ್ಬೇಕು, ನಮ್ಮನ್ನು ಗೌರವಿಸ್ಬೇಕು. ನಮ್ಮ ಬಗ್ಗೆ ನಾವು ಜಾಸ್ತಿ ಪ್ರೀತಿ ಇಟ್ಕೊಂಡ್ರೆ ನಾವು ಈ ಜಾಗಕ್ಕೆ ಬರಕ್ಕೆ ಅನುಕೂಲ ಆಗುತ್ತೆ. ನಾವು ನಮ್ಮ ಬಗ್ಗೆನೇ ಚಿಂತೆ ಮಾಡ್ಕೊಂಡು ನಾವ್ ಯಾರು ಏನಂತಾರೋ, ಏನ್ ಮಾಡ್ತಾರೋ ಅಂತ ಈ ತರ ಭಾವನೆ ನಾವು ಹೋಗ್ತಾ ಇದ್ರೆ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತೀವಿ, ನಾವು ಬೆಳೆಯಕ್ಕೆ ಆಗಲ್ಲ. ಅಲ್ಲೇ ನಾವು ಬೇರೆ ಸಮೇತ ಕೊಳ್ತೋಗ್ತೀವಿ. ನಾವು ಬೆಳಿಬೇಕು ಅಂದ್ರೆ ನಮಗ್ ನಾವೇ ನೀರ್ ಹಾಕೋಬೇಕು, ನಾವೇ ಎಲ್ಲಾ ರೀತಿಲೂ ಅನುಕೂಲ ಮಾಡ್ಕೊಬೇಕು. ನಾನು ಈ ಮಹಿಳಾ ಸಮಾಜ ಕಾರ್ಯಕರ್ತೆ ಆಗ್ಬೇಕು ಅಂತ ತುಂಬಾ, ಅಂದ್ರೆ ನಮ್ಮ ಮಂಜುಳಾ ಮೇಡಮ್ ಅಂತಿದ್ರು ಅಧ್ಯಕ್ಷರು, ಅವ್ರು ಯಾವಾಗ್ಲೂ ಹೇಳೋರು, ವಿನುತಾ ನಿನ್ ಪ್ರಾಣ, ನೀನ್ ಗಂಡ್ಮಗು ತರ, ನೀನ್ ಹೆಣ್ಮಕ್ಳು ಅಲ್ಲ, ನೀನೇನೇ ಮಾಡಿದ್ರು ನಿನ್ ಕೈಲಿ ಆಗುತ್ತೆ, ನಿನ್ಗೆ ಆ ಶಕ್ತಿ ಇದೆ, ಆ ಪವರ್ ಇದೆ, ಬಾ ಅಂತ ಯಾವಾಗ್ಲೂ ಹೇಳ್ತಾರೆ. ನಾನು ಭಯ, ನಂಗೆ ಏನ್ ಮಾಡೋದಪ್ಪ, ಆಗಲ್ಲ ಅಂತ. ಸ್ಟೆಪ್ ಬೈ ಹೋಗ್ಬೇಕು. ಯಾವಾಗ್ಲೂ ಒಂದೊಂದು ಮೆಟ್ಲು ಹತ್ಕೊಂಡು ಹೋದಾಗ ನಾವು ಅಂತಕ್ಕೆ ಹೋಗ್ತೀವಿ. ನಾವು ದಿಢೀರ್ನೆ ನಾವು ಶ್ರೀಮಂತ ಆಗ್ಬೇಕು, ದಿಢೀರ್ನೆ ಹೆಸರು ಮಾಡ್ಬೇಕು ಅಂತ ಹೋಗ್ಲೇಬಾರ್ದು. ಯಾವಾಗ್ಲೂ ನಾವು ಒಂದೊಂದು ಹೆಜ್ಜೆಲಿ ಹೋಗ್ತಾ ಇರ್ಬೇಕು. ಸೋಲು ಗೆಲುವು ಎಲ್ಲ ಬರುತ್ತೆ, ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಯಾವಾಗ್ಲೂ ನಾವು ಗೆಲುವೇ ಬರುತ್ತೆ ಅಂತ ನಾವು ನೋಡ್ಕೊಬಾರ್ದು. ನನ್ನೆಲ್ಲೂ ತುಂಬಾ ಹಲವಾರು
ಸೋಲ್ಗಳನ್ನ ನನ್ನ ಲೈಫಲ್ಲಿ ಕಂಡಿದ್ದೀನಿ. ಆ ಸೋಲಿಂದನೇ ನನ್ಗೆ ಈ ರೀತಿ ಶಕ್ತಿ ಬರೋಕ್ಕೆ ಕಾರಣ ಆಯ್ತು. ಯಾವ ಶಕ್ತಿ ಬರುತ್ತೋ ಅದು ದೈವ ಶಕ್ತಿ. ಆ ಹೆಣ್ಮಕ್ಳು ಒಂದು ನೋವು ತಿಂದ್ಮೇಲೆ ಅವಳು ಶಕ್ತಿವಂತೆ ಆಗಕ್ಕಾಗೋದು. ನೋವಿಂದರೆ ಹೆಣ್ಮಕ್ಳು ಯಾರು ಶಕ್ತಿವಂತೆ ಆಗಕ್ಕಾಗಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಒಂದೊಂದು ಹೆಜ್ಜೆಯನ್ನು ನೋವು ತಿಂತ ಬರ್ತಿದಂಗೆಲ್ಲ ಅವರು ಸ್ಟ್ರಾಂಗ್ ಆಗ್ತಾರೆ. ಆ ಸ್ಟ್ರಾಂಗ್ ಇಂದನೇ ಅವಳು ಒಂದು ದೇವತೆ ರೂಪಕ್ಕೆ ಬರ್ತಾಳೆ. ಇವರು ಜಗದೀಶ್ವರ್ ಅಂತ ಯೋಗ ಶಿಕ್ಷಕರು ಮತ್ತೆ ಮಲೇಷ್ಯಾ ಹೊರ ದೇಶಗಳಲ್ಲೆಲ್ಲ ಹೋಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇವ್ರನ್ನ ಕೇಳ್ಕೊಂಡಾಗ ಸರ್ ನೀವು ಬರ್ಬೇಕು ಅಂತ, ಅವರು ಯಾವುದೇ ಕಾರಣಕ್ಕೂ ಇನ್ನು ನಿಂತಂದ್ರೆ ನಾನು ಬರಲ್ಲ ಬಂದೇ ಬರ್ತೀನಿ ಅಂತ ಭರವಸೆ ಕೊಟ್ಟು ಬೆಳಗ್ಗೆಯಿಂದ ನಮ್ ಜೊತೆ ಸೇರ್ಕೊಂಡು ಇಷ್ಟೊತ್ತವರೆಗೂ ಈ ಕಾರ್ಯಕ್ರಮನ ನಮ್ಮ ಮನೆಯವ್ರ ತರನೇ ಅವರು ಬಿಂಬಿಸಿ ಎಲ್ಲಾ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಜೋರಾಗಿ ಚಪ್ಪಾಳೆ ಹೊಡೆಯೋ ಮೂಲಕ ನಾವು ಅಭಿನಂದಿಸೋಣ. ದಿನದ ಮತ್ತೆ ಇತರ ಸಂಘಟನೆ ಮಾಡಿದ ಕಾರ್ಯಕ್ರಮಕ್ಕೆ ಇವರಿಗೆ ಈ ವೇದಿಕೆಯನ್ನ ನೀಡತಕ್ಕಂಥ ಇವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೇದಿಕೆಗಳನ್ನ ಅಲಂಕರಿಸತಕ್ಕಂಥ ಅಧಿಕಾರವನ್ನ ಮತ್ತೆ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥಿತವಾದ ಪ್ರಣಾಳಿಕೆಗಳನ್ನು ಹೊಂದಿರತಕ್ಕಂಥ ವ್ಯವಸ್ಥೆ ಆಗುತ್ತೆ. ಸತಸತ ವಾರಗಳಿಗೆ ಉರುಳಲಿ ನಾ ಅಳಿದರು ನೀ ಅಳಿದರು, ಕೊನೆಗೊಬ್ಬ ಕನ್ನಡಿಗನು ಉಳಿದರು. ಕನ್ನಡ ಮಯವಾಗುವುದು ಕನ್ನಡ ನಾಡೆಲ್ಲ, ಆ ಒಬ್ಬ ಕನ್ನಡಿಗ ನಿನ್ನಗುವ ಈ ತಾಯಿಯ ಋಣ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾನು ರಾಜಸ್ಥಾನದಲ್ಲಿ ಜನಿಸಿಕೊಂಡು ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಭಾರತ ಸ್ಥಾನವೇ ಎವಿ ವೇಣುಪಾ ಡಾನ್ಸ್ ಅಕಾಡೆಮಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ನೃತ್ಯ, ಸಂಗೀತ, ಪ್ರೀತಿ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರದ ವಿಶಿಷ್ಟವಾದ ಸಂಗಮ. ನಿಮ್ಮೆಲ್ಲರನ್ನ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇದು ನಮ್ಗೆಲ್ಲರೂ ಸರ್ವಧರ್ಮ ಸಮ್ಮೇಳನ. ನಿಮ್ಮ ಮಾತು ಕೇಳಕ್ ಒಂದು ನಿಮ್ಮಿದ್ದು ಇಷ್ಟು ಬೆಳಗ್ಗೆಯಿಂದ ನಡೆದ್ರು ಈಗ ಬಂದಿರೋ ಸಂದರ್ಭದಲ್ಲಿ ಮಾತಾಡಿರೋ ಮಾತಿಗೆ ಎಲ್ಲರೂ ಸೈಲೆಂಟ್ ಆದ್ರು ಸರ್. ಎಲ್ಲಾ ಭಾಷಾ ಎಲ್ಲಾದ್ರಲ್ಲೂ ಮಾತುಕತೆಯೇ ಇದ್ರು. ಸೊ ನಿಮ್ ಮಾತು ಕೇಳಿ ಎಲ್ಲ ಸೈಲೆಂಟ್ ಆದ್ರು. ಇದೆಂತ ಮಾತಾಡಿರ್ಬೋದು ನಮ್ ಸರ್. ನೆಕ್ಸ್ಟ್ ಟೈಮ್ ಮತ್ತೆ ಅವ್ರು ಬರ್ಲಿ ನಮ್ ಕಾರ್ಯಕ್ರಮಕ್ಕೆ ಅಂತ ಎಲ್ಲ ನಾವು ಹೇಳ್ಕೊತಾ ಇದ್ವಿ. ಒಂದೇನು ಶಕ್ತಿ, ಅವಳನ್ನ ಏನಂತ ಕರೀತಾರೆ, ಭೂತಾಯಿ ಅಂತ ಕರೀತಾರೆ. ಅವಳು ಎಲ್ಲ ರೂಪದಲ್ಲೂ ಇರ್ತಾಳೆ. ಅದನ್ನ ನಾವು ಪ್ರೂವ್ ಮಾಡಿದೀವಿ ಹೆಣ್ಮಕ್ಳು. ಇವತ್ತು ಎಲ್ಲೇ ಹೋದ್ರು ಹೆಣ್ಮಕ್ಳಿಗೆ ಎಲ್ಲ ಸ್ಥಾನಮಾನ ಸಿಗ್ತಿದೆ. ಅದನ್ನ ಹೆಣ್ಮಕ್ಳು ಎಲ್ಲಾ ರೀತಿಲೂ ಅನುಕೂಲ ಮಾಡ್ಕೊಬೇಕು. ನಮ್ಮನ್ನ ನಾವು ರೂಢಿಸ್ಕೊಬೇಕು. ಎಲ್ಲಾ ರೀತಿಲೂ ಒಂದು ಹೆಜ್ಜೆ ನಿಮಿಷ ಸಮಯ ವೇಸ್ಟ್ ಮಾಡದೇನೆ ಯಾವುದೇ ರೀತಿಲೂ ನಾವು ಹಿಂಜರಿದೇನೆ ನಮ್ ಕೈಲಾಗುತ್ತೆ, ಮಾಡಕ್ಕಾಗುತ್ತೆ, ಮುಂದೆ ನಾವು ಬರ್ಬೋದು ಅಂತ. ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಅನ್ಕೊಂತಾರೆ ಅಂತ ನಾವು ಬೆಳೆಯಕ್ಕಾಗಲ್ಲ. ಬದುಕಬೇಕು, ಮುಂದೆ ದಾರಿ ಹೋಗ್ಬೇಕು, ಒಂದು ನೇರ ನುಡಿಯಿಂದ ಹೋಗ್ಬೇಕು ಅಂತ ನಾನು ಕೇಳ್ಕೊಂತೀನಿ ನಮ್ಮ ಹೆಣ್ಮಕ್ಳಿಗೆ.
ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಮಟ್ಟದಲ್ಲಿ ಹೋದ್ರು ನಾವಿದ್ದೀವಂತ ನಮ್ಮ ಅಕ್ಕ, ನಮ್ಮ ಮಾವ, ಅಕ್ಕನ ಮಕ್ಕಳು, ನಮ್ಮ ಯಜಮಾನರು ಎಲ್ಲರೂ ನನಗೆ ಸಲಹೆ ನೀಡಿದ್ದಾರೆ. ನೀನ್ ಮುಂದೆ ಹೋಗ್ತೀಯ, ನಿನ್ ಕೈಲಿ ಆಗುತ್ತೆ ಅಂತ ಸಪೋರ್ಟ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಹೆಣ್ಮಕ್ಳಿಗೆ ಯಾವುದೇ ರೀತಿ ಸಹಾಯಕ್ಕೆ ನಾನು ನಿಂತ್ಕೊಂತೀನಿ. ಯಾವುದೇ ಕಾನೂನೇ ಆಗ್ಲಿ, ಯಾವುದೇ ರಾಜಕೀಯನೇ ಆಗ್ಲಿ, ಯಾವುದೇ ಏನೇ ಆಗ್ಲಿ, ವಿಡುತ್ತಾ ಎಲ್ಲಿದೆಯಾ ಅಂದ್ರೆ ನಾನು ಅಲ್ಲಿ ರೆಡಿಯಾಗಿರ್ತೀನಿ. ಯಾಕಂದ್ರೆ ನನಗೆ ಆ ಶಕ್ತಿ ಇದೆ. ನನಗ್ ನಾನು ಹೇಳ್ಕೊಳ್ತಾ ಇದ್ದೀನಿ, ನನಗ್ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ನನ್ನ ಕೈಲಿ ಆ ಛಲ ಇದೆ, ನನ್ನ ಕೈಲಿ ಮಾಡಕ್ಕಾಗುತ್ತೆ. ಮುಂದೆ ಇನ್ನೂ ಹೆಚ್ಚಿಗೆ ಮಾಡ್ತೀನಿ, ಇನ್ನೂ ಸಮಾಜ ಸೇವೆಯಲ್ಲಿ ಇರ್ತೀನಿ. ಎಲ್ಲ ನನ್ನ ಉಸಿರಿರೋವರೆಗೂ ಇದೇ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ನನ್ನ ಕೈಲಿ ಸಹಾಯ ಆಗುತ್ತೆ ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲ ನನ್ನ ಸ್ನೇಹಿತ, ಬಂಧು ಬಳಗ ಯಾರ್ಯಾರನ್ನ ನಂಬಂದಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಮೊದಲನೇದಾಗಿ ವಿನೂತ ನಾಗರಿಕರ ಈ ಏನು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಮೇಡಮ್ ಅವರು, ನಮ್ಮೆಲ್ಲರ ಸಹಕಾರ ಈ ಮೇಡಮ್ ಇದ್ದೇ ಇರುತ್ತೆ. ಇದೇ ರೀತಿ ಎಷ್ಟು ಸಾವಿರಾರು ಮಕ್ಕಳಿಗೆ ಮ್ಯೂಸಿಕ್, ಡ್ಯಾನ್ಸ್ ಅವ್ರಿಗೆ ಏನು ಒಂದು ಬಹು ಮುಖ್ಯವಾದ ಸಾಂಸ್ಕೃತಿಕ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಅವ್ರಿಗೆ ಅಂತ ಧನ್ಯವಾದಗಳನ್ನ ಹೇಳಿ ನಮ್ಮೊಂದು ಮಾತು ಮುಗಿಸ್ತೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಖಂಡಿತ ನೀವು ಬರ್ಬೇಕು. ಬೆಳಗ್ಗೆಯಿಂದ ಇಷ್ಟೊತ್ತು ಕಡೆಯವರಿಂದ ವೇದಿಕೆಗೆ ಬರ್ಬೇಕು. ಸನ್ಮಾನ ಇದೆ. ಇದಕ್ಕೆ ಸರ್ ಸುಂದರ್ ಸರ್ ಅವರು ಸನ್ಮಾನ ಮಾಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ.
ಮಾಡಿದ್ದಾರೆ. ಇನ್ನು ಮೊದಲನೇ ಕಾರ್ಯಕ್ರಮದಲ್ಲೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಮುಂದಿನ ನನ್ನ ಸ್ನೇಹಿತ ಆಂಟೋನಿ ಅವರು, ಇವರು ಕೂಡ ತುಂಬಾನೇ ಸಹಾಯ ಮಾಡಿದ್ದಾರೆ. ಆಂಕರಿಂಗ್ ಮಾಡ್ತೀನಿ, ಏನೇ ಮಾಡಿ ಮೇಡಮ್ ಬೆಳಗ್ಗೆ ಸಾಯಂಕಾಲ ನಿಮ್ ಜೊತೆ ನಾನು ಇರ್ತೀನಿ, ತಲೆ ಕೆಡ್ಸ್ಕೊಂಬೇಡಿ ಅಂತ ನಮ್ಮ ಆಂಟೋನಿ ಸೀನ್ ಅವರು ಹೇಳಿದ್ರೆ, ಅವರು ಚಪ್ಪಾಳೆಯಾಗಿ ನಮ್ಮ ಮೇಡಮ್ ರನ್ನವಲ್ಲಿ ಅವರು ಕೂಡ ಅವ್ರ ಸ್ಕೂಲ್ ಕಡೆಯಿಂದ ಡ್ಯಾನ್ಸ್ ಪ್ರೋಗ್ರಾಮ್ನೆಲ್ಲ ಆಯ್ತು ಮೇಡಮ್ ಕಳಿಸ್ಕೊಡ್ತೀನಿ ಅಂತ ಬೆಳಗ್ಗೆಯಿಂದ ನನ್ನ ಜೊತೆ ಸಂವಾದ ನಿಂತ್ಕೊಂಡು ಅವ್ರ ಟೀಚರ್ಸ್ ಮಕ್ಳುಗಳೆಲ್ಲ ಸೇರ್ಕೊಂಡು ನನ್ನ ಜೊತೆ ಇದಕ್ಕೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಫಸ್ಟ್ ಟೈಮ್ ಈ ತರ ನನಗೆ ಸಕ್ಸಸ್ ಕಾಣ್ತಿದೆ ಅಂತ, ಈ ನೆಕ್ಸ್ಟ್ ಟೈಮ್ ಇದು ಯಾವ ಬರ್ತದೆ ನಾನು ಸಕ್ಸಸ್ ಕಾಣ್ತೀನಿ ಅಂತ ನನಗೆ ಖುಷಿ ಆಗ್ತದೆ. ಸೊ ಎಲ್ಲ ಬಂದಿರೋ ನನ್ನ ಸ್ನೇಹಿತರು ಬಂದು ಬಳಗಗಳಿಗೆಲ್ಲ ಹೇಳ್ಕೊಳಕ್ಕಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್.